ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 43ನೇ ಪ್ರಶ್ನೆಯನ್ನ ಗಮನಿಸಿ. 53,240 ಒಂದು ಪೂರ್ಣ ಘನ ಸಂಖ್ಯೆಯೇ? ಆಗಿಲ್ಲದಿದ್ದರೆ 53,240 ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಭಾಗಿಸಿದರೆ ಅದರ ಭಾಗಲಬ್ಧವು ಅದು ಪೂರ್ಣ ಘನವಾಗುತ್ತೆ ಅಂತ ಹೇಳ್ಬೇಕಾಗತ್ತೆ. ಇಲ್ಲಿ ಒಂದು ಸಂಖ್ಯೆಯನ್ನು ಪೂರ್ಣ ಘನ ಆಗಿದೆಯೋ ಇಲ್ಲ ಅಂತ ತಿಳಿಲಿಕ್ಕೆ ನಾವು ಮೊದಲನೇದಾಗಿ ಅದರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡ್ಕೊಳ್ಬೇಕಾಗತ್ತೆ. 53,240 2 2 4 2 6 12 2 6 12 2 2 4 0. ಮತ್ತೆ 2ರಿಂದ ಭಾಗ ಆಗುತ್ತೆ. 2 1 2 3 6 2 3 6 2 1 0. 2 6 12 2 6 12 2 5 10 2 5 10. ನೆಕ್ಸ್ಟ್ 5ರಿಂದ ಭಾಗ ಆಗುತ್ತೆ. 5 1 5 5 3 15 5 3 15 5 1 5. ನೆಕ್ಸ್ಟ್ ಇದು 11ರಿಂದ ಭಾಗ ಆಗುತ್ತೆ. 11 1 11 2 ಉಳಿಯುತ್ತೆ. 11 2 22 11 1 11. 11 11 121. 11 1 11. ಓಕೆ. ಹಾಗಾದ್ರೆ ಇಲ್ಲಿ 53,240. ಇಲ್ಲಿ ಇವುಗಳನ್ನ ಗುಂಪುಗಳಾಗಿ 3 ಗುಂಪುಗಳನ್ನಾಗಿ ವಿಂಗಡಿಸಿದಾಗ 2 × 2 × 2 × 5 ಒಂದೇ ಇದೆ. 11 × 11 × 11. ಇದು 2ರ ಘಾತ 3 ಇದೆ. 5ರ ಘಾತ 1, 11ರ ಘಾತ 3 ಇದೆ. ಇಲ್ಲಿ 2 ಮತ್ತು 11ರ ಗುಂಪುಗಳು 3ರ ಜೋಡಿಯಲ್ಲಿದೆ. ಆದ್ರೆ 5 ಎಂಬುದು ಕೇವಲ ಒಂದೇ ಒಂದು ಬಾರಿ ಮಾತ್ರ ಬಂದಿದೆ ಅಲ್ವಾ? ಆದ್ರಿಂದ 53,240 ಒಂದು ಪೂರ್ಣ ಘನ ಸಂಖ್ಯೆ ಅಲ್ಲ ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಸಂಖ್ಯೆಗೆ 53,240 5ರಿಂದ ಭಾಗಿಸಿದಾಗ ಇದೆಷ್ಟು ಬರುತ್ತೆ? 10,648 ಹೊಸ ಸಂಖ್ಯೆ ಬರುತ್ತೆ. ಇದೇನಾಯ್ತು ಹೇಳಿ? ಪೂರ್ಣ ಘನ ಸಂಖ್ಯೆ ಆಗತ್ತೆ. ಹಾಗಾದ್ರೆ ಇಲ್ಲಿ 53,240 ಪೂರ್ಣ ಘನ ಸಂಖ್ಯೆಯಲ್ಲ. ಇದನ್ನ ಕನಿಷ್ಠ 5ರಿಂದ ಭಾಗಿಸಿದಾಗ ಬರುವಂತಹ ಭಾಗಲಬ್ಧ ಒಂದು ಪೂರ್ಣ ಘನ ಆಗತ್ತೆ. ಓಕೆ, ಥ್ಯಾಂಕ್ ಯು.